ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಾದಿರಾಜ ಗುರು ಸಾರ್ವಭೌಮರ ವಾಯುಸ್ತುತಿ, ಹನುಮಂತು ದೇವರು ಹಾಗೂ ವಿಭೀಷಣ ಅವರಿಬ್ಬರ ಸಂವಾದ ರೂಪದಲ್ಲಿ ಮೂಡಿಬಂದಿರುವಂತಹ ವಾಯುಸ್ತುತಿಯ ಚಿಂತನೆ ಇದರ ಹಿಂದೆ 2 ಸಂಚಿಕೆಗಳಲ್ಲಿ ನಡೆದು ಬಂದಿದೆ. ಈಗ 5ನೇ ಪದ್ಯದ ಚಿಂತನೆ ಮುಂದುವರಿತಾ ಇದೆ. ವಿಭೀಷಣ ಕೇಳಿದ ಪ್ರಶ್ನೆಗೆ ಹನುಮಂತ ದೇವರು ಉತ್ತರವನ್ನು ನೀಡುತ್ತಾ ಇದ್ದಾರೆ. ನೀನು ಯಾರು? ಇಲ್ಲಿಗೆ ಯಾಕೆ ಬಂದಿದ್ದಿ? ಈ ಮರಗಳನ್ನು ಯಾಕೆ ಕಿತ್ತಿ ಹಾಕಿದ್ದಿ? ರಾಕ್ಷಸರ ಸಂಹಾರವನ್ನು ಯಾಕೆ ಮಾಡ್ತಾ ಇದ್ದಿ ಅಂತನ್ನುವ ಮಾತುಗಳನ್ನು ಕೇಳಿದಾಗ ಅದಕ್ಕೆ ಯೋಗ್ಯವಾದ ಉತ್ತರವನ್ನು ನೀಡುತ್ತಾ, ರಾಮಚಂದ್ರನ ಭೃತ್ಯ ನಾನು, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಅಂತನ್ನುವ ಆ ರಾಮಾಯಣದ ಮಾತು ನಮಗೆ ನೆನಪಾಗತ್ತೆ. ನಾನು ರಾಮಚಂದ್ರನ ದಾಸನಾಗಿದ್ದೇನೆ, ದಾಸ ವೃತ್ಯ ಅನುಶಾಸ್ತಿ ಅಂತ ಅದನ್ನು ಹೇಳ್ತಾ, ನಾನೇನೋ ಶ್ರಮಪಟ್ಟು ಅಥವಾ ಇಷ್ಟಪಟ್ಟು ಮರಗಳನ್ನು ಕಿತ್ತು ಹಾಕಿದ್ದಲ್ಲ. ನಾನು ಓಡಾಡುವಾಗ ಕೈ ಕಾಲು ಬಾಲ ತಾಗಿ ಅದೆಲ್ಲವೂ ಕೂಡ ಕಿತ್ತು ಬಿದ್ದಿವೆ ಅಷ್ಟೇ ಅಂತ ಹೇಳ್ತಾ, ಇದಕ್ಕೆಲ್ಲದಕ್ಕೂ ಕಾರಣನಾದವನು ನಮ್ಮ ಸ್ವಾಮಿ ಶ್ರೀರಾಮಚಂದ್ರ, ಅವನ ಪರಾಕ್ರಮ ಎಂಥದ್ದು ಅಂತ ಹೇಳ್ತಾ ಇದ್ದಾರೆ. ಈಗ 5ನೇ ಪದ್ಯವನ್ನು ಗಮನಿಸಿ. ರಾಮಾಖ್ಯಾಮಾನಿತಸ್ಯ ಪ್ರಥಿತ ಹರಧನುರ್ಭಂಗದೋತ್ತುಂಗ ಬಾಹೋ ಶ್ರುತ್ಯಂತಾತ್ಯಂತ ಗೀತಾಗಣಿತ ಗುಣಗಣಸ್ಯಷ್ಟ ಸರ್ವೇಷ್ಟದಾತು ಸೋಹಂ ಮೋಹಾಂಧಕಾರಕ್ಷಪಣ ದಿನಮಣೇರ್ದಾನವಾನೀಕಿನೀನಾಂ ಮೃತ್ಯೋರ್ಭೃತ್ಯೋಸ್ಮಿ ತೇನ ಪ್ರಹಿತ ಇಹ ಖಲಾನೀತ ಸೀತಾರ್ತಿ ಶಾಂತಿ. ಯಾರಪ್ಪ ನೀನು ಅಂತ ಕೇಳಿದೆಲ್ಲ, ಇನ್ನೂ ಸ್ಪಷ್ಟವಾಗಿ ಹೇಳ್ತೇನೆ ಕೇಳು. ನಾನು ಭೃತ್ಯ ಅಸ್ಮಿ, ನಾನು ಭೃತ್ಯನಾಗಿದ್ದೇನೆ, ಒಬ್ಬ ಭೃತ್ಯ ನಾನು, ದಾಸ ನಾನು. ಯಾರ ದಾಸ, ಯಾರ ಭೃತ್ಯ ನೀನು ಅಂತ ಕೇಳಿದರೆ ಅದಕ್ಕೆ ಹನುಮಂತ ದೇವರು ಇಷ್ಟುದ್ದ ಹೇಳ್ತಾರೆ. ನಮ್ಮ ಸ್ವಾಮಿಯ ಬಗ್ಗೆ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅಂತ. ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅಂತ ಕೇಳಿದರೆ ಆ ಹೆಸರನ್ನು ಹೇಳಲಿಕ್ಕೆ ಸಂಕೋಚ ಆಗ್ತಾ ಇರ್ತದೆ. ಅಂಥವರ ಕೆಳಗೆ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹನುಮಂತ ದೇವರಂತಾರೆ. ಹಾಗಲ್ಲ, ನನ್ನ ಸ್ವಾಮಿಯ ಹೆಸರನ್ನು ಹೇಳಲಿಕ್ಕೆ ನಮಗೆ ಹೆಮ್ಮೆ ಅಂತಾರೆ. ಎಂಥವನು ನಮ್ಮ ಪ್ರಭು, ಆ ಶ್ರೀರಾಮಚಂದ್ರ ಎಂಥವನು? ರಾಮಾಖ್ಯಾಮಾನಿತಸ್ಯ, ಅವನ ಹೆಸರೇ ಬಹಳ ಸುಂದರ, ಬಹಳ ಮಹತ್ವಪೂರ್ಣವಾದದ್ದು, ಬಹಳ ಗಂಭೀರವಾದದ್ದು. ಅವನ ಹೆಸರೇ ಅವನ ಮಹಿಮೆಯನ್ನು ಹೇಳ್ತಾ ಇದೆ. ಅವನು ಅತ್ಯಂತ ಸುಂದರ. ಯಾಕೆ? ರಾಮ ಅಂತ ಅವನ ಹೆಸರು. ರಾಮ ಅಂತಂದರೆ ಅಭಿರಾಮ, ಸುಂದರ ಅಂತ ಅರ್ಥ. ಅತ್ಯಂತ ಸುಂದರನಾಗಿದ್ದಾನೆ. ನನ್ನ ಒಡೆಯ ಅಂತಂದರೆ ಅವನ ಹತ್ತಿರದಲ್ಲಿ ಹೋಗಿ ನಿಂತುಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಅಷ್ಟು ಸುಂದರನಾಗಿ, ಅಷ್ಟು ಮನೋಹರನಾಗಿದ್ದಾನೆ. ಆ ಹೆಸರು ಅಷ್ಟೇ ಮಂಗಲಮಯವಾಗಿ ಸುಂದರವಾಗಿದೆ. ರಾಮ ಅಂತನೋ ಹೆಸರು ಎಷ್ಟು ಚಂದ, ಎಷ್ಟು ಮನೋಹರ, ಎಷ್ಟು ಇಂಪಾಗಿದೆ. ಅಂತಹ ಆ ಹೆಸರಿನಿಂದ ಪ್ರಸಿದ್ಧನಾಗಿರುವಂತಹ ನನ್ನ ಸ್ವಾಮಿ ಅವನು ಎಂತಹ ಪರಾಕ್ರಮಿ. ಅವನು ಸುಂದರ ಮಾತ್ರ ಅಲ್ಲ, ಅವನು ಅಷ್ಟೇ ಪರಾಕ್ರಮಿ. ಎಂತಹ ಪರಾಕ್ರಮ ಅವನಲ್ಲಿದೆ? ಪ್ರಥಿತ ಹರಧನುರ್ಭಂಗದ ಉತ್ತುಂಗ ಬಾಹೋ, ಅವನ ಆ ತೋಳುಗಳು, ಅವನು ತೋಳೊಮ್ಮೆ ಎತ್ತಿದ ಅಂತಂದರೆ ಅವನು ದಮನ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಯಾರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅವನು ತನ್ನ ತೋಳನ್ನು ಎತ್ತಿದ. ಯಾವಾಗ ಎತ್ತಿದ? ಸೀತೆಯ ಸ್ವಯಂವರದ ಕಾಲದಲ್ಲಿ ಆ ಧನುಸ್ಸನ್ನು ಹೆದೆಯೇರಿಸೋದಕ್ಕೆ ಅಂತ ಎತ್ತಿದರೆ ಶಿವಧನುಸ್ಸೇ ಮುರಿದು ಹೋಯಿತು. ಆ ಶಿವಧನುಸ್ಸು ಎಂಥದ್ದು? ಅದನ್ನು ಎಳಕೊಂಡು ಬರಬೇಕು ಅಂತಾದರೆ ಬರಬೇಕಾಗಿತ್ತು. 200 ಜನ ಜನಕ ಮಹಾರಾಜನ ಪರಾಕ್ರಮಿಗಳಾದ ಭೃತ್ಯರು ಬ್ರಹ್ಮದೇವರ ವರದಿಂದ ವಾಹನದಲ್ಲಿ ಎಳಕೊಂಡು ಬರ್ತಾ ಇದ್ರು. ಅದನ್ನು ಎತ್ತೋದು ಅಲುಗಾಡಿಸೋದು ಯಾರಿಗೂ ಸಾಧ್ಯವೇ ಆಗ್ತಾ ಇರಲಿಲ್ಲ. ವಾಹನದಲ್ಲಿ ಎಳ್ಕೊಂಡು ಬರೋದು ಬೇರೆ, ಎತ್ತೋದು ಬೇರೆ. ವಾಹನದಲ್ಲಿ
10 ಜನರನ್ನು ದೊಡ್ಡ ವಾಹನದಲ್ಲಿ 50 ಜನರನ್ನು ಕೂಡ ಕೂಡಿಸ್ಕೊಂಡು ಹೋಗ್ತಾರೆ. ಇಷ್ಟು ಜನರನ್ನು ನೀವು ಎತ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ, ನಾನೇನು ಎತ್ಕೊಂಡು ಹೋಗ್ತೇನೆ, ವಾಹನ ಎತ್ಕೊಂಡು ಹೋಗುತ್ತೆ ಅಂತಂತಾನೆ ಚಾಲಕನಾದವ. ಹಾಗೆ ವಾಹನದಲ್ಲಿ ಅದನ್ನು ಎಳ್ಕೊಂಡು ಬರಬೇಕು ಅಂದರೂ 200 ಜನ ಬೇಕಾಗಿತ್ತು. ಅಂತಹ ಆ ಶಿವಧನುಸ್ಸು, ರಾವಣಾದಿಗಳು ಅದನ್ನು ಅಲುಗಾಡಿಸೋದಕ್ಕೂ ಸಾಧ್ಯ ಆಗಲಿಲ್ಲ. ಅಂತಹ ಆ ಧನುಸ್ಸು, ಅಂತಹ ಶಿವಧನುಸ್ಸನ್ನು ಇವನು ಕೈಯಲ್ಲಿ ಹಿಡಿದರೆ ಅದು ಮುರಿದೇ ಹೋಯಿತು. ಅಂತಹ ಪರಾಕ್ರಮ ಇವನದ್ದು. ಪ್ರಥಿತ ಹರಧನುರ್, ಪ್ರಸಿದ್ಧವಾಗಿರುವಂತಹ ಶಿವನ ಧನುಸ್ಸನ್ನು ಭಂಗ ಮಾಡಿದ. ಭಂಗದ ಉತ್ತುಂಗ ಬಾಹೋಹೋ, ಭಂಗವನ್ನು ನೀಡುವಂತಹ ಎತ್ತರದ ಆ ತೋಳು ಉಳ್ಳಂಥವನು ನಮ್ಮ ಸ್ವಾಮಿ, ನಮ್ಮ ಪ್ರಭು. ಶ್ರುತ್ಯಂತಾತ್ಯಂತ ಗೀತಾಗಣಿತ ಗುಣಗಣಸ್ಯ, ಇವನ ಮಹಿಮೆಯನ್ನು ನಾನಲ್ಲ, ವೇದಗಳು ಕೊಂಡಾಡುತ್ತವೆ. ವೇದಗಳು ಕೊಂಡಾಡಿಯೂ ಕೂಡ ಮುಗಿಯೋದಿಲ್ಲ. ಶ್ರುತ್ಯಂತ, ವೇದಗಳ ಅರ್ಥವನ್ನು ನಿರ್ಣಯ ಮಾಡುವಂತಹ ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಎಲ್ಲವೂ ಕೂಡ ಅವನ ಮಹಿಮೆಯನ್ನು ಕೊಂಡಾಡುತ್ತವೆ. ಆದರೂ ಅಗಣಿತ ಗುಣಗಣಸ್ಯ, ಅವನ ಗುಣಗಳನ್ನು ಎಣಿಸಲಿಕ್ಕೆ ಆಗೋದೇ ಇಲ್ಲ. ವೇದವೇ ಹೇಳುತ್ತೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮಾತುಗಳು ಅವನನ್ನು ಪೂರ್ಣವಾಗಿ ಮುಟ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುತ್ತವೆ. ಅಂತಹ ಒಂದು ಶಕ್ತಿ ಅವನಿಗೆ, ಅವನ ಗುಣಗಳು ಅಂತಹವು, ಅಪಾರವಾದಂತಹ ಅಗಣಿತ ಗುಣಗಣ. ಅವನ ಗುಣಗಳನ್ನು ಎಣಿಸಲಿಕ್ಕೇ ಸಾಧ್ಯ ಇಲ್ಲ. ಅಂತಹ ಗುಣಗಳನ್ನು ಹೊಂದಿದಂಥವನು. ಅವನ ಆರಾಧನೆ ಮಾಡಿದವರಿಗೆ ಎಲ್ಲ ಇಷ್ಟಾರ್ಥಗಳನ್ನು ನೀಡುತ್ತಾನೆ. ತುಂಬ ಶ್ರೀಮಂತರಾಗಿರ್ತಾರೆ, ಅಷ್ಟೇ ಅಹಂಕಾರ ಇರುತ್ತೆ. ಬಂದವರಿಗೆ ಒಂದು ಬಿಡಿಗಾಸನ್ನೂ ನೀಡೋದಿಲ್ಲ ಅಂಥವರು ಇರ್ತಾರೆ. ಆದರೆ ನಮ್ಮ ರಾಮ ಹಾಗಲ್ಲ. ರಾಮನಿಗೆ ಯಾರು ಬೇಕಾದವರೋ, ಅಂದರೆ ಯಾರು ಅವನ ಭಕ್ತರಾಗಿದ್ದಾರೋ, ಆ ಭಕ್ತರು ಏನು ಕೇಳಿದರೂ ಕೊಡ್ತಾನೆ. ಭಕ್ತರ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ರಾಮ ನಮ್ಮ ಕುಟೀರಕ್ಕೆ ಬಂದು ಹಣ್ಣು ತಿನ್ನಬೇಕು ಅಂತ ಕೇಳಿಕೊಂಡು ಶಬರಿ ಬರ್ತೇನೆ ಅಂತಂದ ರಾಮ. ಆ ಪರ್ಣಕುಟೀರಕ್ಕೆ ಹೋಗಿ ಅವಳು ಆರಿಸಿಟ್ಟಂತಹ ಹಣ್ಣುಗಳನ್ನು ರಾಮಚಂದ್ರ ಸ್ವೀಕಾರ ಮಾಡ್ತಾನೆ. ಅಂದರೆ ರಾಮಚಂದ್ರ ಭಕ್ತವತ್ಸಲ, ಭಕ್ತರು ಕೇಳಿದ್ದನ್ನೆಲ್ಲ ಕೊಡ್ತಾನೆ. ಇಷ್ಟ ಸರ್ವೇಷ್ಟ ದಾತು, ಇಷ್ಟರಾದವರು ಯಾರು ಭಕ್ತರಿದ್ದಾರೆ ಅವರಿಗೆ ಇಷ್ಟವಾದಂತಹದ್ದೆಲ್ಲವನ್ನೂ ನೀಡ್ತಾನೆ. ಸರ್ವ ಇಷ್ಟದಾತ, ಅವರು ಯಾವುದನ್ನೆಲ್ಲ ಬಯಸ್ತಾ ಇದ್ದಾರೆ ಅದನ್ನೆಲ್ಲವನ್ನೂ ಕೊಡ್ತಾನೆ. ಅವನು ಕಲ್ಪವೃಕ್ಷ, ಅವನು ಕಾಮಧೇನು, ಅವನು ಚಿಂತಾಮಣಿ ಅಲ್ಲ, ಇದೆಲ್ಲದಕ್ಕೂ ಅವನು ಸ್ವಾಮಿ. ಕಲ್ಪವೃಕ್ಷಕ್ಕೂ ಅಂತಹ ಕೊಡುವ ಶಕ್ತಿ ಇಲ್ಲ ರಾಮನ ಮುಂದೆ. ಹಾಗೆ ರಾಮ ಎಲ್ಲರಿಗೂ ಇಷ್ಟಾರ್ಥವನ್ನು ನೀಡ್ತಾ ಇದ್ದಾನೆ. ಅಂಥವನು ಶ್ರೀರಾಮಚಂದ್ರ. ಈ ಮಾತನ್ನು ಕೇಳುವಾಗ ವಿಭೀಷಣನಿಗೆ ಅನ್ನಿಸಬೇಕು, ಇಷ್ಟರಾದವರಿಗೆ ಸರ್ವೇಷ್ಟವನ್ನು ಕೊಡ್ತಾನೆ. ಹಾಗಾದರೆ ನಾನು ಯಾಕೆ ಅವನಿಗೆ ಇಷ್ಟ ಆಗಬಾರದು? ನಾನೂ ಅವನ ದಾಸನಾಗಬೇಕು, ನಾನೂ ಅವನ ಭಕ್ತನಾಗಬೇಕು. ನಾನು ಅವನ ಇಷ್ಟ ಅಂತ ಆದರೆ ನನಗೂ ಬೇಕಾದ್ದು ಸಿಗತ್ತೆ. ಈ ಭಾವನೆ ಅವನ ಹೃದಯದಲ್ಲಿ ಮೂಡಬೇಕು. ಅದಕ್ಕಾಗಿ ಹನುಮಂತ ದೇವರಂತಾರೆ, ಇಷ್ಟ ಸರ್ವೇಷ್ಟ ದಾತುಹು, ಎಲ್ಲವನ್ನು ಕೊಡ್ತಾನೆ, ಬಯಸಿದ್ದನ್ನೆಲ್ಲವನ್ನು ನೀಡುತ್ತಾನೆ. ಇದು ವಿಭೀಷಣನಿಗೆ ಮಾತ್ರ ಹೇಳ್ತಾ ಇರೋದಿಲ್ಲ. ರಾವಣನಂತೆ ದುಷ್ಟರ ಮಧ್ಯದಲ್ಲಿರುವ, ದುಷ್ಟ ಪರಿಸರದಲ್ಲಿ ಅವರಿಗೆ ಒಗ್ಗಿಕೊಂಡು ಅವರು ಹೇಳೋದಕ್ಕೆ ಹೂಗುಟ್ಟುತ್ತಾ, ಅವರು ಹೇಳೋದನ್ನು ಅನುಮೋದನೆ ಮಾಡ್ತಾ ಇರುವಂತಹ ನಮ್ಮೆಲ್ಲರನ್ನೂ ಕೂಡ ಕುರಿತು ಈ ಮಾತನ್ನು ಹನುಮಂತ ದೇವರು ಹೇಳ್ತಾ ಇದ್ದಾರೆ. ನೀವು ಮೈಮರಿಬೇಡಿ. ಸುತ್ತಲಿದ್ದವರ ಬಳಿಯಿದ್ದು ಅವರು ಹೇಳೋದಕ್ಕೆ ಎಲ್ಲದಕ್ಕೂ ಸಮ್ಮತಿಯನ್ನು ಸೂಚನೆ ಮಾಡ್ತಾ, ಮಾಡಬಾರದ ಅನ್ಯಾಯಗಳನ್ನು ಮಾಡಬೇಡಿ, ಅಂತಹ ಅಯೋಗ್ಯರಾಗಿದ್ದಾರ ಬಿಟ್ಟುಬಿಡಿ ಅಂತಹವರ ಸಹವಾಸವನ್ನು ಅನ್ನುವ ಎಚ್ಚರಿಕೆಯ ಮಾತನ್ನು, ಯಾವುದೋ ಆಮಿಷಕ್ಕೆ ಒಳಗಾಗಿ ಬೇಡದ ವ್ಯಕ್ತಿಗಳ ಮಧ್ಯದಲ್ಲಿ ನಾವು ಇರ್ತೇವೆ, ಬೇಡದ ಕೆಲಸಗಳನ್ನು, ಮಾಡಬಾರದ ಕೆಲಸಗಳನ್ನು ಮಾಡಿಕೊಂಡಿರುತ್ತೇವೆ. ಅದಕ್ಕೆ ಹನುಮಂತ ದೇವರಂತಾರೆ, ಅಂತಹ ಸಂದರ್ಭದಿಂದ ಹೊರಬರಬೇಕು. ನಾವು ದಿಟ್ಟತನದಿಂದ ಹೆಜ್ಜೆಯನ್ನು ಇಡಬೇಕು, ನಾವು ಧೀರರಾಗಬೇಕು, ಧೈರ್ಯಶಾಲಿಗಳಾಗಬೇಕು. ನಮ್ಮ ಸ್ವಾಮಿ ಅಂಥವನು.
ಅವನ ಪಾದವನ್ನು ಹಿಡಿಬೇಕು. ಅವನ ಪಾದವನ್ನು ಹಿಡಿದರೆ ಏನು ಕಷ್ಟ ಇದೆ ಹೇಳಿ. ಇಷ್ಟ ಸರ್ವೇಷ್ಟ ದಾತು, ಬಯಸಿದವರಿಗೆ ಎಲ್ಲ ಇಷ್ಟಾರ್ಥಗಳನ್ನು ನೀಡ್ತಾ ಇದ್ದಾನೆ ತನ್ನ ಭಕ್ತರಿಗೆ. ನಾವು ಆಗಬೇಕಾದ್ದು ಅವನ ಭಕ್ತರು. ಅವನ ಭಕ್ತರಾದರೆ ಸಾಕು, ಎಲ್ಲವೂ ಕೂಡ ನಮಗೆ ಸಿಗತ್ತೆ. ಮೋಹಾಂಧಕಾರ ಕ್ಷಪಣ ದಿನಮಣಿ. ಅವನು ಎಂಥವನು? ಅವನು ಸೂರ್ಯ ಇದ್ದ ಹಾಗೆ. ಸೂರ್ಯ ಬಂದರೆ ಸಾಕು, ಕತ್ತಲೆಲ್ಲ ಹೊರಟೋಗತ್ತೆ. ಕತ್ತಲು ನೀನು ಹೋಗು, ಸೂರ್ಯ ಬರ್ತಾ ಇದ್ದಾನೆ, ಯಾರು ಹೇಳಬೇಕಾಗಿಲ್ಲ. ಸೂರ್ಯ ಬರ್ತಾ ಇದ್ದಂತೆಯೇ ಕತ್ತಲು ತನ್ನಿಂದ ತಾನೇ ದೂರ ಹೊರಟೋಗತ್ತೆ. ಹಾಗೆ ನಮ್ಮ ಒಳಗೆ ಅವನ ಪ್ರಕಾಶ ಆಯಿತು ಅಂತಾದರೆ ಆವಾಗ ನಮ್ಮಲ್ಲಿ ಏನು ಅಜ್ಞಾನ, ವಿಪರೀತ ಜ್ಞಾನಗಳೇನಿವೆ ಅದೆಲ್ಲವೂ ಕೂಡ ತನ್ನಿಂದ ತಾನೇ ಹೊರಟು ಹೋಗುತ್ತೆ. ನಮ್ಮಲ್ಲಿರುವಂತಹ ಗೊಂದಲಗಳೆಲ್ಲವೂ ಕೂಡ ದೂರ ಆಗ್ತವೆ. ಹಾಗೆ ನಮ್ಮೆಲ್ಲರ ಗೊಂದಲಗಳನ್ನು ಪರಿಹರಿಸುವ, ನಮ್ಮೆಲ್ಲರ ಸಮಸ್ಯೆಗಳನ್ನು ಪರಿಹರಿಸುವ, ವಿಪರೀತ ಜ್ಞಾನಗಳನ್ನು ಪರಿಹರಿಸುವಂತಹ ಆ ಕತ್ತಲನ್ನು ಕಳೆಯುವ ಸೂರ್ಯ ಶ್ರೀರಾಮಚಂದ್ರ. ಮೋಹ ಅಂಧಕಾರ, ಮೋಹವೇ ಅಂಧಕಾರ, ಅದರ ಕ್ಷಪಣ ನಾಶದಲ್ಲಿ ದಿನಮಣಿ ಸೂರ್ಯನಾಗಿದ್ದಾನೆ. ದಾನವಾನೀಕಿನೀನ ಮೃತ್ಯೋಹೋ. ಇಂತಹ ಶ್ರೀರಾಮಚಂದ್ರ ಅವನು ಮೃತ್ಯುವಾಗಿದ್ದಾನೆ. ಯಾರಿಗೆ? ದಾನವರಿಗೆ. ದಾನವರ ಗುಂಪಿಗೆ ಯಾರೋ ಒಬ್ಬ ದಾನವನನ್ನು ಸಂಹಾರ ಮಾಡಿದ್ದಾನೆ ಅಲ್ಲ. ದಾನವರು ಗುಂಪು ಗುಂಪಾಗಿ ಬರಲಿ, ಒಬ್ಬೊಬ್ಬರಾಗಿ ಬರಬಹುದು, ಗುಂಪಾಗಿ ಬರಬಹುದು, ಅವರು ಎಷ್ಟೇ ಜನ ಇರಬಹುದು, ಅವರೆಲ್ಲರಿಗೂ ಕೂಡ ಅವನು ಮೃತ್ಯು ಆಗಿದ್ದಾನೆ. ದಾನವಾನೀಕಿನೀನಾಂ ಮೃತ್ಯೋಹೋ. ದಾನವರ ಗುಂಪಿಗೆ ಅವನು ಮೃತ್ಯು ಅಂತ ಅನಿಸಿಕೊಂಡಿದ್ದಾನೆ. ಅಂತಹ ಶ್ರೀರಾಮಚಂದ್ರನ ಭೃತ್ಯ, ಮೃತ್ಯೋಹೋ ಭೃತ್ಯ ಅಹಮಸ್ಮಿ. ಅಲ್ಲಿಯೂ ಪ್ರಾಸ. ಸೋಹಂ ಮೋಹಾಂಧಕಾರ ಶ್ರುತ್ಯಂತಾತ್ಯಂತ ರಾಮಾಖ್ಯ ಮಾನಿತಸ್ಯ. ಪ್ರತಿಯೊಂದು ಕಡೆಯಲ್ಲೂ ಪ್ರಾಸವನ್ನು ನಾವು ಈ ಸೌಂದರ್ಯವನ್ನು ನೋಡಬಹುದು. ಮೃತ್ಯೋಹೋ ಭೃತ್ಯ ಅಸ್ಮಿ. ಅಂತಹ ದಾನವ ಮೃತ್ಯುವಿಗೆ ನಾನು ಭೃತ್ಯನಾಗಿದ್ದೇನೆ ಅಂತ ಹನುಮಂತ ದೇವರು ಹೇಳ್ತಾ ಇದ್ದಾರೆ. ಅಂತಹವನಿಗೆ ಭೃತ್ಯನಾಗಿದ್ದೆ ಅಂದರೆ ಅಲ್ಲೇ ಇರಬೇಕಿತ್ತು, ಇಲ್ಲಿಗೆ ಯಾಕೆ ಬಂದಿದ್ದಿ? ಭೃತ್ಯನಾದವನು ಸ್ವಾಮಿಯ ಹತ್ತಿರದಲ್ಲಿ ಅವನ ಸೇವೆ ಮಾಡಿಕೊಂಡಿರಬೇಕು, ನೀನ್ಯಾಕೆ ಇಲ್ಲಿಗೆ ಬಂದಿದ್ದಿ ಅಂತಂದರೆ ಅದಕ್ಕೆ ಹನುಮಂತ ದೇವರು ಹೇಳ್ತಾರೆ, ತೇನ ಪ್ರಹಿತಃ, ಅವನು ಕಳಿಸಿಕೊಟ್ಟಿದ್ದಾನೆ, ನಾನು ಬಂದಿದ್ದೇನೆ. ದಾಸನಾದವ ಒಡೆಯನ ಹತ್ತಿರ ಇರಬೇಕು. ಒಡೆಯನ ಆದೇಶ ಬಂತು ಅಂತಾದರೆ ಅವನು ಎಲ್ಲಿಗೆ ಹೋಗು ಅಂತ ಹೇಳ್ತಾನೆ, ಅಲ್ಲಿಗೆ ಹೋಗಬೇಕು. ಅವನ ಆದೇಶ ನನಗೆ ಬಂತು, ಸೀತೆಯನ್ನು ನೋಡಿಕೊಂಡು ಬಾ ಅಂತ. ಅವನ ಆದೇಶವನ್ನು ಹೊತ್ತು ನಾನು ಬಂದಿದ್ದೇನೆ. ತೇನ ಪ್ರಹಿತಃ ಇಹ, ಇಲ್ಲಿಗೆ ಬಂದಿದ್ದೇನೆ. ಯಾಕೆ ಬಂದಿದ್ದಿ? ಯಾಕೆ ಕಳಿಸಿದ್ದಾನೆ ನಿನ್ನನ್ನು? ಖಲಾನೀತ ಸೀತಾರ್ತಿ ಶಾಂತಿ. ಅಯೋಗ್ಯರು, ದುಷ್ಟರು, ರಾವಣ ಅದರಲ್ಲಿಯೂ ಪ್ರಧಾನವಾಗಿ ಅವನು ಸೀತಾದೇವಿಯನ್ನು ಕರೆದುಕೊಂಡು ಬಂದಿದ್ದಾನೆ. ಖಲಾನೀತ ಸೀತಾ, ದುಷ್ಟನಾಗಿರುವಂತಹ ರಾವಣನಿಂದ ಅಪಹರಿಸಲ್ಪಟ್ಟಿರುವಂತಹ ಸೀತಾ, ಆ ಸೀತೆಗೆ ಏನು ದುಃಖ ಬಂದಿದೆ? ಸೀತಾ ಆರ್ತಿ, ಸೀತೆಗೆ ಬಂದಿರುವಂತಹ ದುಃಖ, ಆ ದುಃಖದ ಪರಿಹಾರಕ್ಕಾಗಿ ಸೀತಾರ್ತಿ ಶಾಂತಿ, ಆ ದುಃಖದ ಪರಿಹಾರಕ್ಕಾಗಿ ನಾನು ಬಂದಿದ್ದೇನೆ. ಖಲಾನೀತ ಸೀತಾರ್ತಿ ಶಾಂತಿ. ಈ ರೀತಿಯಲ್ಲಿ ಹನುಮಂತ ದೇವರು ಹೇಳ್ತಾ, ನಾನು ಬರೋದಕ್ಕೇನು ಕಾರಣ? ಸೀತೆಯ ದುಃಖ ಪರಿಹಾರ ಆಗಬೇಕು. ಸೀತೆ ಅಂತಂದರೆ ಇಲ್ಲಿ ವಾಸ್ತವ ಸೀತೆಯಲ್ಲ. ಸೀತೆಗೂ ದುಃಖವೇ ಇಲ್ಲ. ದೇವರಿಗೆ ಹೇಗೆ ದುಃಖ ಇಲ್ಲವೋ, ಸೀತೆ ಅಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗೆ ದುಃಖ ಇದೆಯಾ? ಅವಳಿಗೆ ಸಂಸಾರದ ಸಮಸ್ಯೆ ಇದೆಯಾ? ಯಾವುದೂ ಇಲ್ಲ. ಅಂಥವಳು ಸೀತಾದೇವಿ, ದುಃಖರಹಿತಳಾದಂಥವಳು ಸೀತಾದೇವಿ. ಹಾಗಾದರೆ ಇಲ್ಲಿ ಸೀತಾರ್ತಿ, ಸೀತೆಗೆ ಬಂದಿರುವ ದುಃಖ ಅಂತ ಹೇಳ್ತಾ ಇದ್ದಾರಲ್ಲ, ಅಂದರೆ ಸೀತೆಯ ಪ್ರತಿಕೃತಿಗೆ ಬಂದಿರುವಂತಹ ದುಃಖ, ಸೀತೆಯ ಆಕಾರವನ್ನು ಹೊಂದಿರುವಂತಹ ಪ್ರತಿಕೃತಿಗೆ ಬಂದಿರುವಂತಹ ದುಃಖ ಏನಿದೆ, ಆ ದುಃಖವನ್ನೆಲ್ಲವನ್ನು ಶಮನಗೊಳಿಸುವುದಕ್ಕಾಗಿ, ಅದರ ಪರಿಹಾರವನ್ನು ಮಾಡೋದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಖಲಾನೀತ ಸೀತಾರ್ತಿ ಶಾಂತ್ಯೈ. ಅದಕ್ಕಾಗಿ ದೇವರು ನನ್ನನ್ನು ಇಲ್ಲಿ ಕಳಿಸಿಕೊಟ್ಟಿದ್ದಾನೆ. ಸೀತೆಯ ದುಃಖದ ಶಮನವನ್ನು ಮಾಡಬೇಕು ಅಂತ ನನ್ನನ್ನು ಇಲ್ಲಿ ಕಳಿಸಿಕೊಟ್ಟಿದ್ದಾನೆ. ಮುಂದಿನ ಶ್ಲೋಕವನ್ನು ಗಮನಿಸಿ. ಪರ್ಯಗ್ಗಿರಯಗ್ರಗಣ್ಯಂ ರವಿರಥತುರಗಸ್ಯಾಗ್ರತೋ ವಾಗ್ರಯಾಯಿ ವಿದ್ಯಾಂ ಪ್ರದ್ಯೋತನಾದಧ್ಯಗಮದುರುಜವಸ್ತನ್ಮುಖಸ್ಯೋನ್ಮುಖೋ ಯಃ ರಾಮಾಂಘ್ರಿ ಪ್ರೇಮ ಶಕ್ತ್ಯಾ ತ್ರಿಭುವನ ಜನನ ಸ್ಥಾನ ಸಂಸ್ಥಾನ ಶಕ್ತೇಃ
ಲಂಕಾ ಶಂಕಾಸ್ಪದಂ ಕಿಂ ನಿಗಮನುತ ಚರಿತ್ರಸ್ಯ ತಸ್ಯಾಶುಗಸ್ಯ. ನಾನು ರಾಮಚಂದ್ರನ ಆದೇಶವನ್ನು ಹೊತ್ತು ಬಂದಿದ್ದೇನೆ. ಇವತ್ತು ರಾಮನಿಗೆ ಭೃತ್ಯನಾಗಿ ದಾಸನಾಗಿ ಇದ್ದೇನೆ ಅಂತಲ್ಲ, ಬಾಲ್ಯದಿಂದಲೂ ನಾನು ರಾಮನ ಭೃತ್ಯನೇ ಆಗಿದ್ದೇನೆ, ರಾಮನ ದಾಸನೇ ಆಗಿದ್ದೇನೆ. ಯಾಕೆ? ನಾನು ವಿದ್ಯಾರ್ಜನೆ ಮಾಡಬೇಕು ಅಂತ ಹೊರಟೆ. ಎಲ್ಲಿಗೆ ಹೋಗಬೇಕು? ಸೂರ್ಯಮಂಡಲಕ್ಕೆ ಹೋದೆ. ನನಗೆ ವಿದ್ಯೆ ಆಗಬೇಕು ಅಂತ. ಏನ ಅಧ್ಯಯನ ಆಗಬೇಕಾಗಿದೆ? ನನಗೆ ವ್ಯಾಕರಣ ಅಧ್ಯಯನ ಆಗಬೇಕು. ಮೊದಲಿಗೆ ಬರೋದೇ ವ್ಯಾಕರಣ, ಆಮೇಲೆ ಉಳಿದದ್ದನ್ನು ಕ್ರಮವಾಗಿ ಅಧ್ಯಯನ ಮಾಡಬೇಕು. ಪ್ರಥಮೇಹಿ ವಿದ್ವಾಂಸೋ ವೈಯಾಕರಣ. ಆದ್ದರಿಂದ ಮೊದಲು ವ್ಯಾಕರಣದ ಅಧ್ಯಯನ ಸರಿ ಆಗಬಹುದು ಅಂತ. ಆದರೆ ನಾನು ಒಂದು ಕಡೆ ನಿಲ್ಲುವನಲ್ಲ, ನೀನು ಹೇಗೆ ನನ್ನ ಹತ್ರ ಪಾಠ ಕೇಳ್ತಿ ಅಂತ ಹೇಳಿದರೆ, ಅದಕ್ಕೆ ಹನುಮಂತದೇವರು ಹೇಳ್ತಾರೆ, ನೀನು ತಿರುಗ್ತಾ ಇರು, ನಾನು ನಿನ್ನ ಜೊತೆ ತಿರುಗ್ತೇನೆ ಅಂತ. ಆಗಬಹುದು ಅಂತ ಹೇಳಿದ ಮೇಲೆ ಆಮೇಲೆ ಹನುಮಂತ ದೇವರು ಆ ಸೂರ್ಯನಾರಾಯಣನಿಂದ ವಿದ್ಯೆಯನ್ನು ಪಡೆಯೋದಕ್ಕೆ ಅಂತ ಬರ್ತಾರೆ. ಅದು ಹೇಗೆ ಪಡೀತಾರೆ ಅಂತಂದರೆ, ಸೂರ್ಯನಿಗೆ ನಿರಂತರವಾಗಿ ಸಂಚಾರ ಇದೆ. ಸಂಚಾರವನ್ನು ಮಾಡ್ತಾ ಮಾಡ್ತಾ ಸೂರ್ಯ ಹೋಗ್ತಾ ಇದ್ದರೆ ಆ ಹನುಮಂತ ದೇವರು ಕೂಡ ಅದಕ್ಕೆ ಸರಿಯಾಗಿ ಅವರು ಸಂಚಾರವನ್ನು ಮಾಡುತ್ತಾರೆ. ಹೇಗೆ ಸಂಚಾರವನ್ನು ಮಾಡುತ್ತಾರೆ? ಸೂರ್ಯ ಯಾವ ಸಂಚಾರವನ್ನು ಮಾಡ್ತಾ ಇದ್ದಾನೆ, ಯಾವ ಗತಿಯನ್ನು ಸೂರ್ಯ ಹೊಂದಿದ್ದಾನೆ, ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಮುಖವನ್ನು ಮಾಡಿ, ಅಂತಂದರೆ ಅಭಿಮುಖವಾಗಿ, ಪೂರ್ವಕ್ಕಭಿಮುಖವಾಗಿ ಸೂರ್ಯ ಹೋಗ್ತಾ ಇದ್ದರೆ ಪಶ್ಚಿಮಕ್ಕಭಿಮುಖವಾಗಿ ಹನುಮಂತ ದೇವರು ಆ ರೀತಿಯಲ್ಲಿ ಸಂಚಾರವನ್ನು ಮಾಡ್ತಾ, ಇಲ್ಲಿ ಸೂರ್ಯನಿಂದ ಪಾಠ ಕೇಳಿದ್ದಲ್ಲ, ಸೂರ್ಯಾಂತರ್ಯಾಮಿ ಆದಂತಹ ನಾರಾಯಣನಿಂದ ಪಾಠವನ್ನು ಕೇಳ್ತಾ ಇರೋದು. ಯಾಕೆ? ಸೂರ್ಯನಿಗೆ ಅವರಿಗೆ ಹನುಮಂತ ದೇವರಿಗೆ ವಿದ್ಯೆಯನ್ನು ಕೊಡುವಂತಹ ವಿದ್ಯೆಯಲ್ಲಿದೆ. ಆದ್ದರಿಂದ ಆ ಹನುಮಂತ ದೇವರು ಸೂರ್ಯಾಂತರ್ಯಾಮಿಯಾದ ನಾರಾಯಣನಿಂದ ವಿದ್ಯೆಯನ್ನು ಪಡಿತಾ ಇದ್ದಾರೆ. ಅದಕ್ಕೆ ಅವರು ಬಂದಿದ್ದಾರೆ. ಪರ್ಯಕ್ ಗಿರಿಯಗ್ರಗಣ್ಯಂ ರವಿರಥ ತುರಗಸ್ಯಾಗ್ರತಃ ವಾ ಅಗ್ರಯಾಯಿ. ಮೊದಲಿಗೆ ಆರಂಭದಲ್ಲಿ ಬಾಲ್ಯದಲ್ಲೇ ಸೂರ್ಯಮಂಡಲಕ್ಕೆ ಹಾರಿ ಹೋದಂತಹ ಪ್ರಸಂಗ, ಆ ರೀತಿಯಲ್ಲಿ ಹೋದಂಥವನು ನಾನು. ಅಗ್ರತಃ ವಾ ಅಗ್ರಯಾಯಿ, ಮುಂದೆ ಸಾಗುತ್ತಾ ಇರುವಂತಹ ಸೂರ್ಯನಿಗೆ ಅಭಿಮುಖನಾಗಿ ನಾನು ಸಾಗಿದ್ದೇನೆ. ವಿದ್ಯಾಂ ಪ್ರದ್ಯೋತನಾತ್ ಅಧ್ಯಗಮತ್. ಪ್ರದ್ಯೋತನ ಅಂತಂದರೆ ಸೂರ್ಯ, ಸೂರ್ಯನಿಂದ ವಿದ್ಯೆಯನ್ನು ಪಡೆದುಕೊಂಡಿದ್ದೇನೆ. ಉರುಜವಃ ತನ್ಮುಖಸ್ಯ ಉನ್ಮುಖಃ ಯಃ. ಆ ಸೂರ್ಯನಾರಾಯಣನಿಗೆ ಅಭಿಮುಖವಾಗಿ ನಾನು ಸಂಚಾರವನ್ನು ಮಾಡ್ತಾ ನಾನು ಪಡೆದುಕೊಂಡಿದ್ದೇನೆ. ರಾಮಾಂಘ್ರಿ ಪ್ರೇಮ ಶಕ್ತಿಯ ತ್ರಿಭುವನ ಜನನಸ್ಥಾನ ಸಂಸ್ಥಾನ ಶಕ್ತೇ. ಪರಮಾತ್ಮನ ರಾಮಚಂದ್ರನ ಆ ಒಂದು ಪಾದಸೇವೆಯ ಫಲ, ಆ ಫಲ ಎಂಥದ್ದು ಅಂತಂದರೆ, ಇಡೀ ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುವಂತಹ ಸಾಮರ್ಥ್ಯ ನನಗೆ ಇದೆ ಅಂತ ಹನುಮಂತದೇವರು ಹೇಳ್ತಾರೆ. ರಾಮಾಂಘ್ರಿ ಪ್ರೇಮ ಶಕ್ತಿಯ, ರಾಮನ ಪಾದ ಕಮಲದಲ್ಲಿರುವಂತಹ ಅಪಾರವಾದ ಪ್ರೇಮ, ಅದರ ಸಾಮರ್ಥ್ಯದಿಂದ, ಆ ಬಲದಿಂದ ತ್ರಿಭುವನ ಜನನ ಸ್ಥಾನ ಸಂಸ್ಥಾನ ಶಕ್ತಿ. ತ್ರಿಭುವನ ಅಂದರೆ 3 ಲೋಕಗಳು, 3 ಲೋಕಗಳ ಜನನ, 3 ಲೋಕಗಳ ಸೃಷ್ಟಿ, ಅದಾದ ಮೇಲೆ ಸ್ಥಾನ, ಅದರ ಪಾಲನೆ, ಅದಾದ ಮೇಲೆ ಸಂಸ್ಥಾನ ಅಂತಂದರೆ ನಾಶ. ಈ ರೀತಿಯಲ್ಲಿ 3 ಲೋಕಗಳ ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿರುವಂತಹ ನಾನು, ನನಗೆ ಈ ಲಂಕಾಪಟ್ಟಣ ಇದೇನು ದೊಡ್ಡ ವಿಷಯವೇ ಅಲ್ಲ ಅಂತ ಹೇಳ್ತಾರೆ. ಶಂಕಾಸ್ಪದಂ ಕಿಂ, ಸಂದೇಹಕ್ಕೊಂದು ಅವಕಾಶ ಬೇಕಲ್ಲ, ಇಲ್ಲಿ ನನ್ನ ಸಾಮರ್ಥ್ಯದ ಮುಂದೆ ಸಂದೇಹಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳ್ತಾರೆ. ಲಂಕಾ ಶಂಕಾಸ್ಪದಂ ಕಿಂ ನಿಗಮ ನುತ ಚರಿತ್ರಸ್ಯ ತಸ್ಯ ಆಶುಗಸ್ಯ. ಆ ಮುಖ್ಯಪ್ರಾಣದೇವರ ಮಗನಾಗಿ ನಾನು ಬರ್ತಾ ಇದ್ದೇನೆ. ಆ ಪರಮಾತ್ಮ ಮತ್ತು ಮುಖ್ಯಪ್ರಾಣದೇವರು ಹೇಗಿದ್ದಾರೆ? ವೇದಗಳಿಂದ ಅವರ ಮಹಿಮೆ ಗೊತ್ತಾಗ್ತಾ ಇದೆ. ಹೀಗಾಗಿ ವೇದಗಳು ಆ ಪರಮಾತ್ಮನನ್ನು, ಮುಖ್ಯಪ್ರಾಣದೇವರನ್ನು ಚೆನ್ನಾಗಿ ತಿಳಿಸ್ತಾ ಇವೆ. ನಿಗಮ ನುತ ಚರಿತ್ರಸ್ಯ, ವೇದಗಳಿಂದ ಅವನ ಮಹಿಮೆ ತಿಳಿದು ಬರ್ತಾ ಇದೆ. ನಿಗಮ ನುತ ಚರಿತ್ರ, ನುತ ಅಂತಂದರೆ ಸ್ತುತ, ವೇದಗಳು ಅವನ ಮಹಿಮೆಯನ್ನು ಕೊಂಡಾಡ್ತಾ ಇವೆ. ಅಂತಹ ಆ ಪರಮಾತ್ಮನ ಭೃತ್ಯ ಯಾರು? ಆಶುಗ
ಆಶುಗ ಅಂತ ವೇಗವಾಗಿ ಸಂಚರಿಸುವಂತಹ ಮುಖ್ಯ ಪ್ರಾಣನನ್ನು ವಾಯುವನ್ನು ಹೇಳುತ್ತಾರೆ. ಆ ವಾಯುವು ಕೂಡ ನಿಗಮನುತ ಚರಿತ್ರ, ವೇದಗಳು ಮುಖ್ಯ ಪ್ರಾಣರನ್ನು ಕೊಂಡಾಡ್ತಾ ಇವೆ. ಅಂತಹ ಮುಖ್ಯ ಪ್ರಾಣರ ಮಗನಾಗಿ ನಾನು ಬಂದಿದ್ದೇನೆ. ನಿಗಮನುತ ಚರಿತ್ರಸ್ಯ ತಸ್ಯ ಆಶುಗಸ್ಯ, ಅಂತಹ ವೇಗವಾಗಿ ಸಂಚರಿಸುವಂತಹ ಆ ಮುಖ್ಯ ಪ್ರಾಣದೇವರ ಭೃತ್ಯ, ಮುಖ್ಯ ಪ್ರಾಣದೇವರ ಅವತಾರನಾದವನು, ಅವರಿಗೆ ಮಗನಾದಂತಹ ನಾನು ಇಲ್ಲಿ ರಾಮಚಂದ್ರನ ಸೇವೆಗೆ ಅಂತ ಬಂದಿದ್ದೇನೆ. ಇಲ್ಲಿ ಲಂಕೆಯನ್ನು ದಾಟಿದ್ದು ಇದೆಲ್ಲ ದೊಡ್ಡ ವಿಷಯವೇ ಅಲ್ಲ ಅಂತ ಹೇಳ್ತಾರೆ. ಯಾಕೆ? ಸೂರ್ಯಮಂಡಲಕ್ಕೆ ಹಾರುವ ಶಕ್ತಿ ಇರುವಂಥವು, ಸೂರ್ಯನಿಗೆ ವಿರುದ್ಧವಾಗಿ ಸರಿಯಾಗಿ ನಡಿಲಿಕ್ಕೆ ಆಗೋದಿಲ್ಲ. ಇನ್ನು ರಸ್ತೆಯೂ ಇಲ್ಲದ ಸ್ಥಳದಲ್ಲಿ ಅದು ಸರಿಯಾಗಲ್ಲದೇನೆ ವಿಪರೀತವಾಗಿ, ಅಂದರೆ ಬೆನ್ನಿನ ಭಾಗದಿಂದ ನಡೆದುಕೊಂಡು, ಅಂದರೆ ಆ ರೀತಿಯಲ್ಲಿ ವಿಪರೀತವಾಗಿ ಮುಖ ಯಾವ ಕಡೆ ಇದೆ ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ನಡೆಯಬೇಕು. ಆ ರೀತಿಯಲ್ಲಿ ನಡೆದುಕೊಂಡು ವ್ಯಾಕರಣದ ಅಧ್ಯಯನವನ್ನು ಸರಿಯಾಗಿ ಹೇಳುವಂಥವರಿದ್ದಾಗಲೂ ಕೇಳಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಇನ್ನು ಇಂತಹ ವ್ಯಾಕರಣವನ್ನು ಓಡಾಡಿಕೊಂಡು ಕೇಳಿದ್ದು ಅಂತಂದರೆ, ಓಡಾಡಿಕೊಂಡು ಕೇಳಿದರೆ ತಲೆ ಒಳಗೆ ಏನೂ ಹೋಗೋದಿಲ್ಲ. ಅಂಥದ್ದು ಹನುಮಂತ ದೇವರು ಓಡಾಡಿಕೊಂಡು ಕೇಳಿದ್ದಾರೆ ಅಂತಂದರೆ ಅದು ಅವರಿಗಿರುವಂತಹ ದೀಕ್ಷೆಯನ್ನು ನಮಗೆ ತಿಳಿಸುತ್ತೆ. ಅಂತಹ ಮಹಾಮಹಿಮೆ ಹನುಮಂತ ದೇವರದ್ದು. ಅಂತಹ ಹನುಮಂತ ದೇವರು ನಾನು ಈ ರೀತಿಯಲ್ಲಿ ರಾಮಚಂದ್ರನ ಸೇವೆಗಾಗಿ ಅವನ ಆದೇಶವನ್ನು ಹೊತ್ತು ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಆ ಹನುಮಂತ ದೇವರು ವಿಭೀಷಣನನ್ನು ಕುರಿತು ಏನನ್ನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಈ ಸಂಚಿಕೆಗೆ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ಮೀರಾ ವಲ್ಲಭ ಅವರಿಗೂ ಅವರ ಪರಿವಾರದವರೆಲ್ಲರಿಗೂ ಕೂಡ ವಿಶೇಷವಾಗಿ ಈ ವಾಯುಸ್ತುತಿಯಿಂದ ಸ್ತುತರಾದಂತಹ ಮುಖ್ಯ ಪ್ರಾಣದೇವರು, ಅವರಿಂದ ಆರಾಧ್ಯರಾಗಿರುವ ಸೀತಾಪತಿ ಶ್ರೀ ರಾಮಚಂದ್ರ ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸಲಿ. ಹಾಗೆ ಈ ಜ್ಞಾನಗಮ್ಯದಿಂದ ಈ ಶ್ರವಣ ಕಾರ್ಯದಲ್ಲಿ ಪ್ರವೃತ್ತರಾಗಿರುವ ಎಲ್ಲ ಸಜ್ಜನರಿಗೂ ಕೂಡ ಸೀತಾಪತಿ ಶ್ರೀ ರಾಮಚಂದ್ರನ ಅನುಗ್ರಹವಾಗಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.